ಶಂಕರು, ನಾಳೆನ ಊರಿಗೆ ಹೋಗ್ತೀಯಾ? ಹೌದಣ್ಣ, ನಿನ್ನೊಬ್ಬನ್ನೇ ಈ ಹಳ್ಳಿಯಲ್ಲಿ ದುಡಿಯೋಕ್ ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಶಂಕರು, ದೇವ್ರ ಮೈನಲ್ಲಿ ಶಕ್ತಿ ಕೊಟ್ಟಿರೋದು ದುಡಿಯೋಕೆ. ಒಂದು ಮೂಗು, ಒಂದು ಬಾಯಿ, ಒಂದು ಹೊಟ್ಟೆ ಕೊಟ್ಟ ದೇವರು ಕೈ ಕಾಲುಗಳಿಗೆ ಎರಡೆರಡು ಕೊಟ್ಟ. ಕಾರಣ ಗೊತ್ತೇನೋ? ಒಂದು ಕೈ ಶ್ರಮದ ಫಲ ತನಗೆ, ಇನ್ನೊಂದು ಕೈ ಶ್ರಮದ ಫಲ ತನ್ನ ನಂಬದವರಿಗೆ. ನಮ್ ದೇವರಿನ ಬೆಲೆಯನ್ನ ತಿಳ್ಕೊಂಡಿರೋಳು ಅಂದ್ರೆ ಈ ಜಗತ್ತಿನಲ್ಲಿ ಭೂತಾಯಿ ಒಬ್ಬಳೆ. ಆ ತಾಯಿ ಸೇವೆಯನ್ನು ಎಷ್ಟೇ ಮಾಡಿದ್ರು ಶ್ರಮ ಆಗೋಲ್ಲ ಶಂಕರು. ಒಂದು ಹನಿ ಬೆವರು ಸುರಿಸಿದ್ರೆ ಒಂದು ಕಾಳಿಗೆ 100 ಕಾಳು ಕೊಟ್ಟು ಸಾಕ್ತಾಳೆ. ಅದಕ್ಕೋಸ್ಕರನೇ ನಿಮ್ಮಣ್ಣ ಹೇಗಿದ್ದಾರೆ ನೋಡು. ಶಂಕರು, ಈ ಅಣ್ಣನ ವಿಚಾರ ಮರೆತು ಬಿಡು, ನಿಶ್ಚಿಂತೆಯಾಗುವುದು. ಏನನ್ನದು? ಏನಿಲ್ಲ ಶಂಕರು. ಹೋಗು ಹೋಗು. ರೈಲು ಗೊತ್ತಾಯ್ತು, ಹೇಳಿ ತಗೋ. ಖರ್ಚಿಗೆ ಬೇಕು ಅಂತ ಕೇಳಿದೆಯಲ್ಲ, ಅಪ್ಪ ಕೊಟ್ಬಿಡು ಅಂತ ಕೊಟ್ಟು. ಶಂಕರು, ರೈಲ್ಗೆ ಹೊತ್ತಾಯ್ತು. ನಡಿ ತಗೋ ಇದನ್ನ. ಖರ್ಚಿಗೆ ಹಣ ಬೇಕು ಅಂತ ಕೇಳಿದಿಲ್ಲ, ಅದನ್ನ ಹೊಂಚೋದಕ್ಕೆ ಇಷ್ಟು ಹೊತ್ತಾಯ್ತಪ್ಪ. ಏನಪ್ಪ ಇದು? ಅಣ್ಣನ ಕೈಲಿ ಬೇರೆ 200 ರೂಪಾಯಿ ಕಳಿಸ್ದೆ. ಅಣ್ಣನೇ? ನಾನು ಬೆಳಗಿನಿಂದ ಅವನ ಮುಖಾನೇ ನೋಡ್ಲಿಲ್ಲ. ಬಸವ, ನೀ ಎಲ್ಲಿಂದ ತಂದೆಯೋ ಹಣನ? ಹಣನ ಕತ್ತಲಿದ್ದು ಚೈನಲ್ಲಿ. ಓಹೋ, ಅದಕ್ಕೇನಪ್ಪ, ನಾಳೆ ಸುಗ್ಗಿ ಬಂದ್ಮೇಲೆ ಬಿಡಿಸ್ಕೊಂಡು ಬಂದ್ರೆ ಆಯ್ತು. ಈ ಅಪ್ಪನಿಗೆ ಸರಿಯಾದ ಮಗನು ನೀನು. ನಾನು ಹೋಗಿ ಜಮೀನು ಆಧಾರ ಮಾಡಿದೆ, ನೀನು ಹೋಗಿ ಕತ್ತಿನ ಚೀಲ ಆಡಿಬಿಟ್ಟೆ. ನೋಡಿದ್ಯಾ ಶಂಕರು, ನಿನ್ನ ತಲೆ ಮೇಲೆ ಎಷ್ಟು ಭಾರ ಇದೆ ಅಂತ ನೋಡ್ಕೋ. ಈ ಮನೆಯಲ್ಲಿರುವ ಎಲ್ಲರ ಸಂತೋಷನು ನೀನು ಓದಿ ಮುಂದಕ್ಕೆ ಬರೋದಲ್ಲಿ ಇದೆ. ನೆಟ್ಟಿಗೆ ನೇರವಾಗಿ ಓದಿ ಪಾಸ್ ಮಾಡ್ತೀಯೋ ಇಲ್ಲ ಏನಂದ್ರೆ ಊರ್ಗ್ ಹೋಗುವಾಗ ಅಪಶಕ್ನ ಬಿಡ್ತು ಅನ್ನಿ. ಶಂಕರು, ನಗನಗ್ತಾ ಹೋಗಿ ರಾಜನಾಗ್ ಬಾಪ. ಹಾಗೆ ಆಗ್ಲಮ್ಮ. ತಗೊಳಪ್ಪ 200 ರೂಪಾಯಿ ಸಾಕು. ಬರ್ತೀವಣ್ಣ. ಬಿಡೋಣ, ನೀವು ಪರವಾಗಿಲ್ಲ. ಅಪ್ಪನ ನಮಸ್ಕಾರ ಮಾಡು. ಸುಖವಾಗಿ ಹೋಗಿ ಅಮ್ಮನಿಗೆ ನಮಸ್ಕಾರ ಮಾಡೋ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಅಣ್ಣನ್ಗೂ ನಮಸ್ಕಾರ ಮಾಡಪ್ಪ. ಬರ್ತೀನಿ ಲಕ್ಷ್ಮಿ. ಊರಿಂದ ಬರ್ತಾ ನಿಮ್ಗೆ ಪುಟಾಣಿ ಗಂಡನ ಹಾಸ್ಕೊಂಡ್ ಬರ್ತೀನಿ. ಹೋಗಣ್ಣ, ಪಟ್ನಕ್ಕೆ ಹೋದ್ಮೇಲೆ ನಮ್ ಯಾಕ ನಿಮ್ಗೆಲ್ಲಿರುತ್ತೆ?